भगवान प्रभु की जय। राज राज सतगुरुनाथ गुरुदेव महाराज की जय। राज राज सतगुरुनाथ जगन्नाथ महाराज की जय। प्रति वर्ष महानगरದಲ್ಲಿ ಸದ್ಗುರು ಸಮರ್ಥ ಮಾಧವಾನಂದ ಸ್ಮರಣ ಸಪ್ತಾಹ ಹಾಗೂ ಜಗನ್ನಾಥ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನಾ ನಿಮ್ಮಿಂದ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಂದರವಾಗಿ ವೈಭವವಾಗಿ ಎಲ್ಲ ಶರಣಬಸವೇಶ್ವರ ದೇವಸ್ಥಾನದ ಉತ್ಸವ ಸಾಯಂಕಾಲ ಕಾರ್ಯಕ್ರಮ ಅನೇಕ ಮಹಾತ್ಮರಿಂದ ವಚನಗಳು ಇವತ್ತು ಈ ಒಂದು ಕಾರ್ಯಕ್ರಮದ ಮಂಗಳಮಯ ಸಮಯ ಸಮರ್ಥ ರಾಮದಾಸ್ ಮಹಾರಾಜ ದಾಸೋಹ ಈ ಸಂಪ್ರದಾಯದ ಅತ್ಯಂತ ಶ್ರೇಷ್ಠ ಸಂಪ್ರದಾಯದ ಭಾವಸಾಹೇಬ್ ಮಹಾರಾಜರು ಈ ಸಂಪ್ರದಾಯ ಸ್ಥಾಪನೆ ಮಾಡುವಾಗ ಸಂಪ್ರದಾಯದ ಶ್ರೇಷ್ಠ ಗ್ರಂಥವನ್ನು ಆಯ್ಕೆ ಮಾಡಿಕೊಂಡಿದ್ದು ದಾಸೋಹ. ಅನೇಕ ಸಂಪ್ರದಾಯಗಳು, ಅನೇಕ ಗ್ರಂಥಗಳು, ಅನೇಕ ಸಂಪ್ರದಾಯಗಳನ್ನು ಸಹಿತ ಎಲ್ಲರೂ ಹೇಳುವುದು ಒಂದೇ, ಧ್ಯಾನ ಮಾಡಲಿ ದೇವರಾಗಲಿ, ಅಧ್ಯಾತ್ಮ ಜೀವಿಗಳಾಗಲಿ, ಪ್ರಪಂಚ ಶೂನ್ಯ ಪಾರಮಾರ್ಥಿಗಳಾಗಿ ಮುಕ್ತರಾಗಿರೋರು ಎಲ್ಲ ಹೇಳೋದು ಅದನ್ನ, ಎಲ್ಲ ಗ್ರಂಥಗಳು ಹೇಳೋದು ಸ್ವಲ್ಪ ಮಾರ್ಗಗಳು. ನ್ಯಾಷನಲ್ ಹೈವೇ ಸ್ವಲ್ಪ ಮಕ್ಕಳು ಆಗಿರ್ತೈತಿ, ಹಳ್ಳ ಹರಿಗಳು, ನದಿಗಳು, ಅವೆಲ್ಲ ನದಿಗಳ ಹೆಸರುಗಳು ಬೇರೆ ಇರ್ಬೋದು, ಅದು ಸಹಿತ ಹೋಗಿ ಹೋಗೋದು ಎಲ್ಲ ಸಮುದ್ರನ ಅಲ್ಲಿ ತನ್ನ ಅಸ್ತಿತ್ವವನ್ನೆಲ್ಲ ಕಳ್ಕೊಂಡು. ಹಾಗೆ ಈ ಸಂಪ್ರದಾಯದಲ್ಲಿ ಸಮರ್ಥರು ದಾಸೋಹ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ದಾಸೋಹವನ್ನು ಆಧಾರ ಇಟ್ಕೊಂಡಿದ್ದೀವಿ. ಎಲ್ಲ ಇಲ್ಲಿ ಕೇಳಿದಂಥ ಗುರುಬಂಧುಗಳು, ಅನೇಕ ಗಣ್ಯರು ತಮ್ಮ ಅನುಭವಗಳು ಸಾಕಷ್ಟು ಹೇಳಿದ್ದಾರೆ. ನಾವೆಲ್ಲ ಹೇಳೋದನ್ನು ಕೇಳಿದ್ದನ್ನು ನಾವು ಮನದೊಳಗೆ ಇಂಗಿತ ಮಾಡ್ಕೊಳ್ಳೋದು. ಪ್ರವಚನಗಳು ಎಲ್ಲ ಕಡೆ ನಡೀತಿರ್ತಾವೆ, ಹೋಗ್ತೀವಿ, ಕೇಳ್ತೀವಿ, ಅಲ್ಲಿ ಕೇಳಿದ್ದನ್ನು ಅಲ್ಲೇ ಬಿಟ್ಕೊಂಡ್ಬಿಡ್ತೀವಿ. ತನ್ನ ಜೀವನದೊಳಗೆ ಅಳವಡಿಸುವುದ ಈ ಮಾನವ ಜೀವನದ ಮುಖ್ಯ ಉದ್ದೇಶ ಅನ್ನೋದನ್ನು ಅವರು ಈ ಸದ್ಗುರು ಸಂಪ್ರದಾಯದಲ್ಲಿ ಬಹುಸಾಹೇಬ್ ಮಾಡೋದು, ನಿರ್ಮಲೇಶ್ವರ ಮಾಡೋದು ಅಂದರೆ ಈ ಸಂಪ್ರದಾಯವನ್ನು ಕಟ್ಟುವಂತಾಗ ಅವರೇನು ಅಂದ್ರೆ ಆಧ್ಯಾತ್ಮಿಕ ಸಂಪ್ರದಾಯ ಸರ್ವದ ಸಮಾನತೆ ಯಾಕಂದ್ರೆ ಬಹುಸಾಹೇಬ್ ಮಾಡೋರು ಬ್ರಾಹ್ಮಣರು, ಅವರ ಶಿಷ್ಯರು ಅನೇಕ ಜನರು. ಜಂಗಮರಾಯರ ಅವರೆಲ್ಲ ಕನ್ನಡ ಸಿದ್ಧಲಿಂಗೇಶ್ವರ ಜಂಗಮರು ಬಹುಸಾಹೇಬ್ ಅವರ ಶಿಷ್ಯರು. ಆಮೇಲೆ ಸಿದ್ದರಾಮೇಶ್ವರ ಮಹಾರಾಜರು ಅವರೊಂದು ಸಂಪ್ರದಾಯದವರು. ಆಮೇಲೆ ಗಿರಿಮಲೇಶ್ವರ ಮಹಾರಾಜರಂದ್ರೆ ಗಾಣಿಗ ಸಮಾಜದವರು. ಈಗ ಎಲ್ಲ ಸಮುದಾಯದವರಲ್ಲಿ ಗುರು ಉಪದೇಶವನ್ನು ಕೊಟ್ಟಂದ್ರೆ ಅದರ ಅರ್ಥ ಆಧ್ಯಾತ್ಮಿಕ ಮನೋಭಾವವನ್ನು ಮಾಡಿ ಸಂಪ್ರದಾಯವನ್ನು ಕಟ್ಟಿ ಹೇಳ್ತಾರೆ, ಸಕಲರು ಸುಖವಾಗಿ ಬಾಳಲಿ, ಸಕಲ ಸಂಕಟವು ನೀಗಲಿ, ಸಕಲರಿಗೂ ಕಲ್ಯಾಣವಾಗಲಿ ಅಂತ ಉದ್ದೇಶಿಸಿಕೊಂಡು ಅವರೆಲ್ಲ ಸದ್ಗುರು ಈ ಸಂಪ್ರದಾಯವನ್ನು ಕಟ್ಟಿದರು, ಬೆಳೆಸಿದರು. ಅದರಂತೆ ಮಾಧವಾನಂದ ಮಾಡಿದಂಥ ಕಾರ್ಯ ಸಾಕಷ್ಟು ಅದು ಊಹಿಸಲು ಸಾಧ್ಯ. ಎಷ್ಟು ವರ್ಣನ ಮಾಡಿದ್ರು ಸಹ ಕಮ್ಮಿ ಇರ್ತದೆ. ಯಾಕಂದ್ರೆ ಈಗಿನ ಸಮಯ ಎಲ್ಲ ಭಾಳ ಈ ವಾತಾವರಣ ಭಾಳ ತಿಳಿಯಾಗಿದೆ. ಜಾತಿಯ ವಯಸ್ಸುಗಳು ಸ್ವಲ್ಪ ಸ್ವಲ್ಪ 5 ವರ್ಷನಾಗ ಕಮ್ಮಿ ಹಾಕೋಕೆ ಬರತ್ತೆ. ಅವರು ಬಸವಣ್ಣವರ ಶಬ್ದಗಳನ್ನು ನಾವೆಲ್ಲ ಸಾಕಷ್ಟು ಪ್ರವಚನದಾಗ ಮಾತಾಡ್ತಿರ್ತೀವಿ. ಇವನಾರವ ಯಾಕೆ ಹೇಳ್ತಾರೆ? ನಮ್ಮವ ಮನೆ ಮಗನಿದ್ದೇನೆ ಸಹ ನಾವು ಕೆಲವೊಂದು ಕಡೆ ಹೋಗ್ತಿದ್ದೀವಿ. ನಿಜ ಸಂಗತಿ ಹೇಳಬೇಕು. ನಾವು ಒಂದು ಕಡೆ ಒಬ್ಬರ ಲಗ್ನ ಹಾಕೊಂಡು ಅದೊಂದು ಮಠದಾಗ ಇಟ್ಕೊಂಡು ಅಲ್ಲಿ ನಾವು ಹೋದಾಗ ನಮ್ಮ ಜೊತೆಗೆ ಇದ್ದಂಥವ್ರು ಒಂದು 3-4 ಮಂದಿ ಹಿಂದುಳಿದ ಅವರು
ಅದು ಯಾಕಂದ್ರೆ ಮಾಧವಾನಂದ ಪ್ರಭುಜಿಯವರು ಮಾಡಿದಂಥ ಅವ್ರು ಕಟ್ಟಿದಂಥ ಪಾಯ ಆಗೈತೆ. ನಾವೆಲ್ಲ ತಿಳಿದ್ರೆ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ತಿಳಿದ್ರೆ ಮಾಧವಾನಂದ ಪ್ರಭುಜಿಯವರಿಗೆ ಅಲ್ಲಿ ಊರಾಗಿನ ಹಿರಿಯ ಸಮಾಜದವರು ಮತ್ತು ಅಂಬೇಡ್ಕರ್ ಜಯಂತಿ ಮೊದಲಾಗೆಲ್ಲ ಉತ್ಸವ ಮಾಡಿ ಹೋಗಿದಾಗ ಮಾಧವಾನಂದ ಪ್ರಭುಜಿಯವರ ಉತ್ಸವ ತಂದಾಗ ಮತ್ತೆ ಹೋಳಿಗೆ ಮಾಡಿಸಿದ್ರು. ಈಗ ಅಂಬೇಡ್ಕರ್ ಅವ್ರನ್ನ ತಿಳ್ಕೊಂಡಂತವ್ರು ಮಾಧವಾನಂದ ಪ್ರಭುಜಿಯವರು. ಹಂಗೆ ಈ ಜಾತ್ಯಾತೀತ ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟಿದ್ದು ಈಗಿನವ್ರು ಯಾರಿಗೂ ಸಿಕ್ಕಿಲ್ಲ. ಅಂಬೇಡ್ಕರ್ ಅವರು ಬಾಲ್ಯದಿಂದಲೂ ಕಷ್ಟ, ಜೀವನ ಶಿಕ್ಷಣದಲ್ಲೂ ಕಷ್ಟ, ಸಾಕಷ್ಟು ಆ ಉನ್ನತ ಜಾತಿಯವ್ರ ಕಡೆ ತುಳಿತಕ್ಕೆ ಒಳಗಾದಂಥವ್ರು, ಶಿಕ್ಷಣ ಕಲಿಯುವಾಗಲೂ ತ್ರಾಸ. ಆಮೇಲೆ ಮೇಲೆ ಈ ಒಂದು ಸಂವಿಧಾನ ರಚನೆ ಮಾಡೋದ್ನಾಗ ಎಲ್ಲ ತ್ರಾಸವನ್ನು ಅನುಭವಿಸಿ ಈ ಒಂದು ದೇಶಕ್ಕೆ ಒಂದು ಅಗದಿ ಶ್ರೇಷ್ಠ. ಯಾಕಂದ್ರೆ ಎಲ್ಲ ಗ್ರಂಥಗಳೇನದಲ್ಲ, ಎಲ್ಲ ಗ್ರಂಥಗಳ ಸಾರ ಅದರೊಳಗೂ ಅಡಗಿರುತ್ತೆ. ಯಾಕಂದ್ರೆ ಸಂವಿಧಾನ ಅಂದರೆ ಈ ರಾಷ್ಟ್ರ ನಡಿಬೇಕಾದ್ರೆ ಅದಕ್ಕೆ ಸಂವಿಧಾನ ಭಾಳ ಅವಶ್ಯಕತೆ ಅಂತ ಹೇಳಿದ್ರು. ದೇವರತೆ ಹೋದ್ರೆ ನಮ್ಮ ಒಂದು ವಸ್ತು ಕಳ್ಕೊಂಡಿದ್ವಿ, ದೇವರತೆ ಹೋದ್ರೆ ದೇವರ ಆಶೀರ್ವಾದ ಮಾಡ್ಬೋದು, ನಿನಗೆ ಅನುಕೂಲ ಆಗಲಿಪ್ಪ ಅಂತ. ಆದ ಸಹಿತ ಈ ಸಂವಿಧಾನ ಅನ್ನೋದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದಲ್ಲ, ಅದರೊಳಗೆ ಕಾನೂನು, ಕೋರ್ಟ್, ಕಚೇರಿ, ಸ್ಟೇಷನ್ಗಳು, ಅಲ್ಲಿಂದ ಅವರ ವಸ್ತು ಹೊರ ಹೊರಗೆ ತಗೊಳ್ಳೋಕೆ ಇದು ವಿಶೇಷವಾದಂಥ ಸಂವಿಧಾನದ ಒಂದು ಮಹತ್ವವಾಗಿದೆ. ಈಗ ಯಾಕಂದ್ರೆ ನೋಡ್ರಿ ಎಲ್ಲ ಈಗ ಕೆಲವೊಂದು ಎಷ್ಟೋ ಮಂದಿ ನಡೀತಾರ ಸಂವಿಧಾನವನ್ನು ತಮ್ಮ ಜೀವನದಾಗ ಅಳವಡಿಸ್ಕೊಂಡು, ಎಷ್ಟೋ ಮಂದಿ ಆದರೆ ರಾಜಕಾರಣದೊಳಗೆ ಸಾಕಷ್ಟು ನೋಡಿ ಕಲ್ಮಶ ವಾತಾವರಣ. ಯಾಕಂದ್ರೆ ಆಗಿನ ಟೈಮ್ದಾಗ ರಾಜಕಾರಣ ವಿಚಾರ ಮಾಡಿ, ಈಗಿನ ಟೈಮ್ದಾಗ ರಾಜಕಾರಣ ನಾವು ವಿಚಾರ ಮಾಡಬೇಕು. ಅವಾಗ 10 ವರ್ಷ 50 ವರ್ಷ ರಾಜಕಾರಣ ಮಾಡಿದವ್ರು ಸಹಿತ ಅವ್ರಿಗೆ ಈಗ ಸತ್ವದಾಗ ಸಹಿತ ತಗೊಂಡು ಇರಾಕ ಮನೆ ಇಲ್ಲ. ಈಗ ಒಂದು 5-10 ವರ್ಷ MLA ಆದ್ರೆ 100 ಕೋಟಿ ರೂಪಾಯಿ ಮನಿ, 100 ಸಾವಿರಾರು ಎಕರೆ ಆಸ್ತಿ, ಮತ್ತು ಅವ್ರಿಗೆ ದಿಲ್ಲಿಯೊಳಗೆ ಒಂದು ಮನೆ, ಬೆಂಗಳೂರಾಗ ಒಂದು ಮನೆ, ಚಿತ್ರವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದರಲ್ಲಿ ತ್ಯಾಗವನ್ನು ಆಗಿಲ್ಲ. ಹೇಳ್ತಾರ ಜ್ಞಾನಿಗಳ ತ್ಯಾಗಗಳು ಸುಖ ಆಯ್ತು, ಗೌರವ ದುಃಖ ಆಯ್ತು. ನಾವೆಲ್ಲ ಶಬ್ದದಿಂದ ವರ್ಣನೆ ಮಾಡೋಕ್ಕೆ ಅಷ್ಟು ಹೊರತಾಗಿ ಅದನ್ನು ನಾವು ಆಚರಣೆ ತಂದಿಲ್ಲ. ಅದನ್ನು ತೋರಿಸುವಾಗಿನ ಈ ಸಂಪ್ರದಾಯದ ಸದ್ಗುರುಗಳು ಮಾಧವಾನಂದ ಪ್ರಭುಜಿಯವರು ಭಾಳ ಕಷ್ಟಪಟ್ಟಾರ. ಯಾಕಂದ್ರೆ ಇವೆಲ್ಲ ಬಸವಣ್ಣವ್ರ ಆದರ್ಶಗಳನ್ನ ಪ್ರತಿಯೊಂದು ಎಲ್ಲ ಈ ಕಡೆ ನಮ್ಮ ರಾಯವಾಡ ತಾಲೂಕು ಕಡೆ ಬರುವಂಥ ಆಶ್ರಮಗಳೆಲ್ಲನೂ ಅಂಗಡಿ ಕೇಂದ್ರಗಳ ಆಶ್ರಮಗಳು ನಿರ್ಮಾಣ ಮಾಡಿದ್ರು. ಅವ್ರ ಜೊತೆಗೆ ಕೂತು ಊಟ ಮಾಡ್ತೀನಿ. ಕುರ್ಚಿ ಒಳಗೆ ಆಶ್ರಮ ಅದ. ಈ ಸಂದರ್ಭ ನಾವು ನ್ಯಾಯಾಲಯ ಕಲಿಸಿಕೊಂಡ್ರೆ ನಮ್ಮ ಮಾಲದ 20 ವರ್ಷ ಬಂದಿದ್ದ ಅವ್ರ ಕಾರ್ಯಕ್ರಮಕ್ಕೆ ಅವರು ಇದೇ ಸಮುದಾಯದವರು ತಿರುಮಲೇಶ್ವರ ಮಾಲದ ಆಶ್ರಮವನ್ನು ಕಟ್ಟಿದ್ರು. ಆ ಆಶ್ರಮ ಮುಗಿಯವರೆಗೆ ಒಂದು ಟ್ರ್ಯಾಕ್ಟರ್ 15 ಮಠದಾಗ ನಾವು ಹೋದಲ್ಲಿ ಬಿಟ್ಟು ಆ ಆಶ್ರಮ ನಿರ್ಮಾಣ ಮಾಡಿಸಿದ್ರು. ಪ್ರತಿ ವರ್ಷ ಅಲ್ಲಿ ಅಧ್ಯಾತ್ಮದ ಕಾರ್ಯಕ್ರಮ ನಡೆಯುವಂಥ ಒಂದು ವ್ಯವಸ್ಥೆ ಮಾಡಿ ಇಲ್ಲಿವರೆಗೆ ನಾವು ಕರ್ಕೊಂಡು ಬಂದಿದ್ದೀವಿ. ಈಗ ಒಂದು 50-60 ಹಳ್ಳಿಗಳಲ್ಲಿ ಈ ಸಂಪ್ರದಾಯ ಆಶ್ರಮಗಳಲ್ಲ. ನಾವೆಲ್ಲ ಭೇದ ಭಾವಕ್ಕೆ ನಾವು ಭಾಳ ದೊಡ್ಡವರು ವೇದಾಂತಗಳು ಹೇಳ್ತಿರ್ತೀವಿ. ಆದರೆ ಸಹಭಕ್ತಿ ಅನ್ನೋದು ಭಾಳ ಮುಖ್ಯ. ಸಹಭಕ್ತಿ ಭೋಜನ ನಾವು ಒಳಗೆ ಕೊಂಡು ನಮ್ಮ ಸಿಂಹಾಸನ ಬೇರೆ, ನಮ್ಮ ಮಣಿ ಬೇರೆ, ನಮ್ಮ ತಾಟ ಬೇರೆ, ನಮ್ಮ ನೀಡಾರ ಬೇರೆ, ಈ ನಮ್ಮೆಲ್ಲ ಭೇದ ಭಾವಗಳಿದ್ದಾಗ ನಾವು ಈಗಿನ ಜಗತ್ತನ್ನು ನಾವು ತಿರುಗಾಡ್ತಿದ್ದೀವಿ. ಇದೇ ಜಗತ್ತಿನೊಳಗೆ ಇನ್ನೂ ಅನೇಕ ಥರದ ವಾತಾವರಣಗಳಿದೆ. ನಾನು ಕೂಡ ಅವ್ರು ತಿರುಗಾಡ್ತಾರೆ ಶಿವಪ್ಪ ಅಂತೇಳಿ ಬೆಳೆಯಣ್ಣ ರೇವಣಿಸಿದ್ದು ಇವೆಲ್ಲ ಅವರ ಸಮಾಜದವರ ಅವ್ರು ಸದಾಕಾಲ ನನ್ನ ಗಾಡಿಯೊಳಗೆ ಕಾಯಿ ಬರ್ತಾರೆ. ನಾವೇನು ಕಾರ್ಯಕ್ರಮಕ್ಕೆ ಹೋಗ್ಬಿಡಲ್ಲ, ಅಕಸ್ಮಾತ್ ಅವ್ರ ಮೇಲೆ ಬಿಟ್ಟು ಹೋಗಿದ್ದಂದ್ರೆ ಶಿವಪ್ಪಣ್ಣ ಯಾಕೆ ಬಂದಿದೆ ಅಂತ ಅವ್ರು ಕೇಳ್ತಾರೆ. ಎಲ್ಲ ಲಿಂಗಾಯತ ಸಮುದಾಯದವರ. ಆದರೆ ಈ ಜಾತ್ಯಾತೀತ ಜಾತಿ ಅನ್ನೋದನ್ನ ಅಳಗಿಸಿದಂಥವ್ರು ಮಾಧವಾನಂದ ಹಂಗೆ ನಡೆದಾಗ ನಾವೆಲ್ಲ ಈ ಜಗತ್ತಿನ ಒಂದು ಅದೇನೋ ಅಂತಾರ ರಾಮರಾಜ್ಯ ಆದದ್ದು ಅಂತಲ್ಲ, ಅದೆಲ್ಲ ಆಗಲ್ಲ. ಇಲ್ಲ ಅಂತಂದ್ರೆ ಮೇಲು ಕೀಳು ಭಾವನೆಗಳು ಸುಮ್ಮನೆ ಇದೇನೋ ಒಂದು ರಾಜಕಾರಣ ಸದಾಗಿ ಮಾಡಿದಾಗ ಕೊಟ್ಟಾಗಿ ಆತ್ಮದಿಂದ ಪರಿಶುದ್ಧವಾದಂಥ ಆತ್ಮದಿಂದ ನಾವು ಆ ಒಂದು ಕಾರ್ಯಗಳು ಮಾಡಿದಂಥ ಹುಡುಗಾಟ ಬಂದ್ರೆ ಅದು ಸಾಧನೆ ಮಾಧವಾನಂದ.
ಇನ್ನೂ ಅನೇಕ ಮಠಮಾನ್ಯಗಳದಾವ, ಅನೇಕ ಕೇಂದ್ರ, ಅನೇಕ ಧಾರ್ಮಿಕ ಸಂಪ್ರದಾಯಗಳದಾವ. ಅದು ಸಹಿತ ನನಗೆ ಆಗಿದ್ದ ಘಟನೆ ಹೇಳ್ಬೇಕಂದ್ರೆ ಒಂದು ಕಡೆ ಕಾರ್ಯಕ್ರಮ ಹೇಳಕ್ಕೆ ಮಠದಾಗ ಲಗ್ನ ಕಾರ್ಯಕ್ರಮ ಹೋದಾಗ ಅವರ ನಾವು ಕಾರ್ಯಕ್ರಮ ಅಜ್ಜಿಗಳು ಹೋಗಿ ಊಟಕ್ಕೆ ಬರೋಕ್ಕೆ ಒಳಗೆ ಮಠದಾಗ ಬರೋರು ಅವ್ರು ನಮ್ಮ ಜೊತೆಗೆ ಅವರು ಬಂದು ಬಂದ್ಬಿಟ್ರು. ಶಿವಪ್ಪ ಅವರ ಅವ್ರಿಗೆ ಜನರೇ ಅದೇ ಕಾರ್ಯಕರ್ತ ಏನು ಹೇಳಿದ್ರೆ, ನಿಮಗೆಲ್ಲ ಹಿಟ್ಟಕ್ಕೆ ಅಲ್ಲೇ ಕೊಟ್ಟೈತಿ, ನೀವು ಅಲ್ಲೇ ಊಟಕ್ಕೆ ಹೋಗೋದು ಅವ್ರು ತೆರಿದ್ರು. ಅವರು ಯಾರನ್ನ ಅವ್ರು ತೆರಿದ್ರು, ಶಿವಪ್ಪರು ತೆರಿದ್ರು. ಆಮ್ಯಾಗ ಅವ್ರು ಕೂಡ ಕುಂಡ್ಲಾಕ ಅವ್ರಿಗೆ ಅವಕಾಶ ಇಲ್ಲ, ನಾ ಈ ಊಟ ಮಾಡಲ್ಲ ನಾವು ಅಂತ ಅನುಭವದ ಮಾತುಗಳು. ಅವಾಗ ಯಾಕೆ ನೀವು ಕರ್ಮ ಊಟ ಮಾಡಿ ಕುಂತಾಗ ಅವ್ರು ಕರ್ಕೊಂಡು ನಾ ಅಲ್ಲೇ ಊಟ ಮಾಡಿದ್ದಕ್ಕಾಗಿ ಇನ್ನೂವರೆಗೆ ಹಾಗೆ ಚಾನಲ್ಗಳು. ಈಗ ಪರಿವರ್ತನೆ ಜಗತ್ತಿನ ನಿಯಮ. ಅವರೆಲ್ಲ ಯಾವುದೇ ಜಾತಿ ಮತ ಅಲ್ಲಾದಿ ಸಂಪ್ರದಾಯದ ಎಲ್ಲ ಗುರು ಸಹಿತ ಈ ರೀತಿ ನಡ್ಕೊಂಡು ಬಂದಾರ. ಅದನ್ನ ಅವ್ರು ಜಗನ್ನಾಥ ಮಾಡಿದ್ರು, ಸಿಂಗೇರವ್ರು ಇವಾದ್ರು ಅವರೆಲ್ಲ ಇದಂತ. ಯಾಕಂದ್ರೆ ಅವರೆಲ್ಲ ಶ್ರೀಮಂತಿಕೆ ಇರ್ಬೋದು, ದುಡ್ಡು ಇರ್ಬೋದು, ಅಧಿಕಾರ ಇರ್ಬೋದು, ಎಲ್ಲ ಇರ್ಬೋದು. ಅವರೆಲ್ಲ ಯಾಕಂದ್ರೆ ಈ ಮಠಗಳು ಆಗ್ಬೇಕಂದ್ರೆ ಈ ಒಂದು ಮಠ ಆದ್ಮೇಲೆ ಅವ್ರಿಗೆಲ್ಲ ಅವ್ರ ಅಹಂಕಾರ ಸೋಡಾ ಮುಕ್ತಿ ಕೂಡ ಅಂತಾರಲ್ಲ, ಅವ್ರನ್ನ ಪ್ರೆಸಿಡೆಂಟ್ ಆಫೀಸರ್ ನ್ಯಾಯಾಕ್ ಜೋಳಿಗೆ ಹಾಕಂತ ಅವ್ರ ಮನಸ್ಸಿನಾಗ ಬರ್ತದೆ. ಅವಾಗ ಅವ್ರು ಜಗನ್ನಾಥ ಮಹಾರಾಜರು ನೀ ಜೋಳಿಗೆ ಹಾಕಿದ್ರೆ ಮಠ ಹಾಕಿದ್ರೆ ಅವ್ರಿಗೆ ಅವಾಗ ಅವ್ರೇನಪ್ಪ ತಮ್ಮ ಅಧಿಕಾರ ಅದಿಯೊಳಗೆ ಕೆಲವೊಂದು ಕಡೆ ಇಟಂಗಿ ಬಟ್ಟಿಗೆ ಹೋಗಿ ಇಟಂಗಿ ಕೊಡು ಮುಂದೆ ಮತ್ತೇನೋ ನಾವು ಇರ್ತಾವ ವಾರಗಳು, ನೀನು ಇಷ್ಟ ಸಿಮೆಂಟ್ ಕಳಿಸು, ನೀನು ಇಷ್ಟು ಇದನ್ನು ಕಳಿಸು. ಅವರು ಆ ಒಂದು ಅಧಿಕಾರದ ಉಪಯೋಗ ಮಾಡ್ಕೊಂಡು ಏನು ಮಾಡಬೇಕು ಅಂತ ನಿಂತ ವಿಶೇಷವಾದ ಮಠ ನಿರ್ಮಾಣ ಮಾಡಿದ್ರು. ಯಾಕಂದ್ರೆ ಮಾಡಿದವ್ರಿಗೆ ಮಾಡ್ಯಾರ. ಹಾಗಾಗಿ ಒಂದು ಟೀಮ್ ಏನು ತಯಾರಾಗಿದ್ರೆ ಒಂದು ಆಶ್ರಮ ವಿಶೇಷವಾದ ಒಂದು ಕಲ್ಯಾಣ ಮಂಟಪ ಎಷ್ಟೊಂದು ನಾವೆಲ್ಲ ನಮಗೆ ಸಪ್ತಾಹ ಮಾಡಕ್ಕೆ ಅನುಕೂಲ ಆಗೈತಿ. ಇದೆಲ್ಲ ಏನು ಬಡವರು ಬಂದು ಬಂದಂಥವ್ರಿಗೆ ಅವ್ರು ತಮ್ಮ ಕಲ್ಯಾಣ ಕೆಲಸಗಳು, ಅಕ್ಷತಾ ಕೆಲಸಗಳು, ಮದುವೆ ಸಮಾರಂಭಗಳು, ಅನೇಕ ಸಮಾರಂಭಗಳು, ಇದೆಲ್ಲ ಮತ್ತು ಕೆಲವರು ಪಾದಯಾತ್ರೆಗಳು ಬರ್ತಾರೆ, ಸ್ಪೆಷಲ್ ತಗೊಂಡು ಬರ್ತಾರೆ, ಅವ್ರಿಗೆಲ್ಲ ಅನ್ನ ಸಾರು ದಾಸೋಹ. ಈಗ ಇದೊಂದು ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಆಶ್ರಮ ನಿರ್ಮಾಣ ಬಹಳ ಕಷ್ಟದಿಂದ ನಿರ್ಮಾಣ ಆಗೈತೆ. ಅವರೆಲ್ಲ ಹೊಸಮಂದಿರು ಹೇಳಿದ್ರೆ ಈ ಜಾಗ ತಗೋಬೇಕಾದ್ರೆ ತಗೊಂಡ ನಂತರ ಬಂದ ಕಷ್ಟಗಳು ಅವೆಲ್ಲ ಸ್ಟೇಷನ್, ಕೋರ್ಟ್, ಕಚೇರಿ, ಕೊನೆಗೆ ಹೊಡೆದಾಟಕ್ಕೆ ನಿಂತು ಎಲ್ಲ ಹೋರಾಟ ಮಾಡಿ ಕೊನೆಗೆ ಆ ಜಾಗದಲ್ಲಿ ಮಾಧವಾನಂದ ದೇವಾಲಯ ನಿರ್ಮಾಣ ಮಾಡಿ ಮಾಧವಾನಂದ ಆಶ್ರಮದ ಅಷ್ಟ ಅಲ್ಲ, ಇದನ್ನು ಮಾಧವಾನಂದ ನಗರವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಹಾಗೆ ಈ ಒಂದು ಸಂಪ್ರದಾಯ ಹಾಗೂ ಪರಂಪರೆ ಹೇಳ್ಕೊಂಡು ಸಮಯ ಭಾಳ ಸಮಯ ಆಗೈತಿ. ಅವೆಲ್ಲ ಈ ಸಂಪ್ರದಾಯ ಹಾಗೂ ಪರಂಪರೆ ಇರ್ತಕ್ಕಂಥವ್ರು ಜೀವನ ಭಾಳ ಅತ್ಯಂತ ಅಮೂಲ್ಯವಾದ ಮುಖ್ಯವು ಹೇಳೋರು. ಎಲ್ಲಕ್ಕಿಂತ ಮುಖ್ಯ ನಮಗೇನು ಸಂಸ್ಕಾರ ಕೊಟ್ಟಿರ್ತಾರಲ್ಲ, ತಾಯಿ ತಂದೆ ಶಿಕ್ಷಣ ಕೊಡ್ತಾರೆ, ನಮ್ಮನ್ನ ಉನ್ನತ ಮಟ್ಟದ ಅಧಿಕಾರಿಗಳನ್ನಾಗಿ ಮಾಡ್ತಾರೆ. ಆದರೆ ಕೊನೆಗೆ ನಾವು ಮರಿತೀವೋ ಆ ತಾಯಿ ಭಾಳ ಮುಖ್ಯೈತಿ. ನೋಡ್ರಿ ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ಬೆಂಗಳೂರಿನ ಮಹಾನಗರದಲ್ಲಿ ಒಬ್ಬ ಸಂಶೋಧನಕಾರ ಹೋಗಿದ್ದಿರ್ತದೆ. ಆ ಸಂಶೋಧನೆ ಮಾಡ್ಕೊಂಡು ಹೋದಾಗ ಒಂದು ಅನಾಥ ಆಶ್ರಮಕ್ಕೆ ಹೋದ. ಅನಾಥ ಆಶ್ರಮದಲ್ಲಿ ಎಲ್ಲರನ್ನೂ ವಿಚಾರ ಮಾಡಿದ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ. ಅವರೆಲ್ಲರೂ ಏನು ವಯಸ್ಕರಿದ್ರಲ್ಲ, ವಯಸ್ಸಾದಂಥವ್ರು 70, 60, 70 ವರ್ಷ ಎಲ್ಲರೂ ಏನು ಹೇಳ್ತಾರೆ, ನನ್ನ ಮಗ ಡಾಕ್ಟರ್, ನನ್ನ ಮಗ ಇಂಜಿನಿಯರ್, ನನ್ನ ಮಗ ರಾಜಕಾರಣ, ಹಿಂಗೇನೋ ಹೇಳ್ತಾರೆ. ಎಲ್ಲರೂ ಹಿರಿಯಂತ ವಯಸ್ಸಾದಂಥವ್ರು ತಂದ ಅವ್ರಿಗೆ ದುಡ್ಡು ಗಳಿಸ್ಕೊಟ್ಟು ಅವ್ರಿಗೆ ವಿದ್ಯಾದಾನ ಮಾಡಿದ್ರು, ಅವ್ರನ್ನ ಬದುಕುವಂಥ ಮಾರ್ಗ ಹಾದಿ ತೋರಿಸ್ಕೊಳ್ತಾರೆ. ಅವೇನಾಗ್ತಾರಲ್ಲ, ತಾಯಿ ತಂದೆ ಸಣ್ಣ ವಯಸ್ಸಿನಾಗಿದ್ದಾಗ ಕೈ ಹಿಡಿದು ಕರ್ಕೊಂಡು ಹೋಗಿ ಸಾಗಿ ಹಾಕಿ ಅವ್ರು ದೊಡ್ಡವ್ರು ಮಾಡ್ತಾರೆ. ಅವ್ರ ದೊಡ್ಡವರಾಗಿ ಭಾಳ ಶಾಣ್ಯರ ನಂತರ ಅವ್ರ ಕೈ ಹಿಡಿದು ಕರ್ಕೊಂಡು ಅನಾಥಾಶ್ರಮದಾಗ ಇಟ್ಟಿರ್ತಾರೆ. ಸಂಸ್ಕಾರ ಏನು ಕೊರತೆ ಇಟ್ಟಿದಾಗ, ಏನು ಕೊರತೆ ಇದ್ದದ್ದು ಸಂಸ್ಕಾರ ಕೊರತೆ. ಅದೇ ಎಲ್ಲರೂ ಕೇಳಿದಾಗ ನನ್ನ ಮಗ ಇಂಜಿನಿಯರ್, ನನ್ನ ಮಗ ಡಾಕ್ಟರ್, ನನ್ನ ಮಗ ಅಂತಾವ ಇಂತಾವ ಎಲ್ಲ ಹೇಳ್ತಿದ್ರು. ಎಲ್ಲ ಸೋದನೆ ನೋಡುವಾಗ ಅವ್ರಿಗೆ ನನ್ನ ಮಗ ಒಂದು ದೊಡ್ಡ ರೈತ ಅದಪ್ಪ ಅಂತ ಒಪ್ಪು ಹೇಳಿಲ್ಲ. ಯಾಕಂದ್ರೆ ಈ ಒಂದು ರೈತ ಸಂಸ್ಕೃತಿ
ಸಂಸ್ಕೃತಿ ಇಲ್ಲ, ಕೃಷಿ ಸಂಸ್ಕೃತಿ ಒಂದು ಅಂಥ ಕೃಷಿ ಸಂಸ್ಕೃತಿ ಒಂದು ಅಧ್ಯಾತ್ಮ ಸಂಸ್ಕೃತಿ ಇದ್ದವರು ಯಾರು ತಮ್ಮ ತಾಯಿ ತಂದಿನ ಅನಾಥಾಶ್ರಮ ಇಡುವುದಿಲ್ಲ. ನೋಡಿ ಈಗ ನಾವು ನೇತಾಕಿ ಮನೆಗಳು ಇರ್ತಾವೆ, ನೀವು ದೇವ್ರಿಗೆ 2 ಕೋಟಿ ಕೊಟ್ಟು ಮನೆ ಕಟ್ಟಿಸ್ತೀರಿ, ಅವ್ರಿಗೆ ಡಾಕ್ಟರ್ ಏನೋ ಮಾಡ್ತೀರಿ, ನೀವು ಅಥವಾ ಈ ದೇಶದಾಗ ಇರ್ತೀರಿ ಅಥವಾ ವಿದೇಶಕ್ಕೆ ಹೋಗಿರ್ತೀರಿ. ವಿದೇಶವಾದಂತೂ ಮನೆಗೆ ಬರಂಗಿಲ್ಲ, ಸತ್ತು ನೋಡಂಗಿಲ್ಲ, ಅದೆಲ್ಲ ಮೊಬೈಲ್ದಾಗ ತೋರಿಸಿ ಸಾಕತ್ತು, ಅಲ್ಲಿದೆಲ್ಲ ಭಾಳ ಬಿಡಿಸ್ಬಿಡ್ತಾರೆ ಅಂತಿಮ ವಿಧಿವಿಧಾನಗಳು. ಹಂಗೆ ಇದು ಎದರಿಂದಪ್ಪ ಆಯ್ತದಲ್ಲ ಅಂತಂದ್ರೆ ನಮ್ಗೆ ಸರಿಯಾದಂಥ ಗುರು ಇಲ್ಲ, ಗುರಿ ಇಲ್ಲ ಅಂತ ಒಂದು ಗುರು ಮತ್ತು ಗುರಿ ನಮಗೆ ಸಿಕ್ಕಾಗ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತವ. ಇದು ಬರೀ ಸಪ್ತಾಹ 2 ದಿನ ಕಾರ್ಯಕ್ರಮ ಇದೆಲ್ಲ ಅನುಷ್ಠಾನ ನಡೀಲಿ, ಊಟ ಇದು ಇಷ್ಟಂತ ಸೀಮಿತವಾದದ್ದಲ್ಲ. ಇದೆಲ್ಲ ನಾವು ಮಾಡೋದು ಅವ್ರ ಹೆಸರಿನ ನಿಮಿತ್ತಿ ಮಾತ್ರ. ನಾವೆಲ್ಲ ಸೇರಿಕೊಂಡು ಇದೊಂದು ಅಧ್ಯಾತ್ಮದ ಚಿಂತನೆ ಮಾಡೋದು ನಾವು ನಿಮ್ಮೆಲ್ಲರೂ ಕರ್ತವ್ಯ ಆಗ್ತೈತಿ. ನಾವು ಎಷ್ಟೊಂದು ಬದಲಾವಣೆ ಆಗ್ತೀವಿ, ಮಾನವ ಮಹಾಮಾನವ ದೇವ ಮಾನವ ಹೆಂಗೆ ವಾಲ್ಯಕೊಳ್ಳಿದಂಥ ವಾಲ್ಯ ಖುಷಿ ಆಗಿರೋದ್ರಾಗಿಲ್ಲ. ಅಂಗೂರಿ ಮಾಲ ಬುದ್ಧನ ಅನ್ಯಾಯ, ಬುದ್ಧ ಭಿಕ್ಷುವ ಹಂಗೆ ಪರಿವರ್ತನೆ, ಬುದ್ಧನ ಮುಖ ನೋಡಿದ್ಕೊಂಡು ಅವನ ಪರಿವರ್ತನೆ ಆದ ಮಹಾಕ್ರೂರಿ ಅಂಗೂರಿ ಮಾಲ. ಹಿಂಗೆ ಇತಿಹಾಸಗಳು ತಾವೆಲ್ಲ ಎಷ್ಟೋ ಹಿಂಗೆ ಸಾವಿರಾರು ಮಂದಿ ಬದಲಾವಣೆ ಆಗ್ಯಾವ. ಆದ್ದರಿಂದ ನಾನು ಬದಲಾವಣೆ ಮಾಡಿಸಲಾಗ ಸದ್ಗುರು ಸಂಪ್ರದಾಯ ಭಗವಾನ್ ಕಟ್ಟಿದ್ದಾರೆ, ಅದರೊಳಗೆ ನಾವು ನೀವೆಲ್ಲ ತರ್ತಿದ್ದೀವಿ. ಇದಕ್ಕೆಲ್ಲ ಅವರು ಹಾಕಿಕೊಟ್ಟಂಥ ಮಾರ್ಗ ಏನಪ್ಪ ಅಂತಂದ್ರೆ ಶ್ರವಣ ಉಪಾಸನ, ಧ್ಯಾನ. ಶ್ರವಣ ಉಪಾಸನ ಅಂದರೆ ಭಜನೆ, ಕೀರ್ತನ, ಪುರಾಣ ಪ್ರವಚನಗಳು. ನಿರ್ಗುಣ ಧ್ಯಾನ ಅಂದರೆ ಗುರುಗಳಿಗೆ ಬೋಧಿಸ್ತಾರಲ್ಲ ಅಂತರಂಗದಾಗ ಮಾಡೋದು ಧ್ಯಾನ. ಅದನ್ನು ನಾವು ಮಾಡಿದಪ್ಪ ಅಂದ್ರೆ ಜೀವನದಲ್ಲಿ ಕೊನೆಯವರೆಗೂ ಅಧ್ಯಾತ್ಮ ಜೀವಿಗಳಾಗಿ ಜೀವನ ಮುಕ್ತರಾಗುವಂಥ ಸನ್ಮಾರ್ಗ ಆಗಿರ್ತೇವೆ. ಅವೆಲ್ಲ ಆಗಿ ಹೋಗ್ತೆಲ್ಲ ಜ್ಞಾನಿಗಳೆಲ್ಲ ಸಮಯ ಭಾಳ ಆಗಿರ್ತೈತೆ. ಅವೆಲ್ಲ 2 ದಿವಸದವರೆಗಿಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಡಿಸಿದ್ವಿ ನಮ್ಮ ಜೀವನದಲ್ಲಿ. ಯಾಕಂದರೆ ಆಗೆಲ್ಲ ಎಷ್ಟೋ 52ನೇ ಸಪ್ತಾಹ ಇದೆ, ಆಗೆಲ್ಲ ಭಾಳ ಕಷ್ಟಪಟ್ಟು ಏನೋ ಜಿಗೇರಿ ಮಠದಿಂದ ಆಗೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಠದಿಂದ ಟ್ರ್ಯಾಕ್ಟರ್ ಮತ್ತು ಹಿಂಡಕ್ಕಿ ನಾಟಕ ಕಳಿಸ್ತಿದ್ರು ದೇವರು ಮಾಧವ. ಅವಾಗ ಒಂದು 20-25 ಮಂದಿ ನಾಟಕ ಪಾತ್ರಧಾರಿಗಳು ಅಲ್ಲಿ ಕಾರ್ಯಕ್ರಮ ಚಾಲೂ ಮಾಡಿ ರಾತ್ರಿ ನಾಟಕ ಮಾಡಕಂದ್ರೆ ನೀವು ನೋಡಾರ ಇಲ್ಲ. ಆ ತೆಂಗಿನಕಾಯಿ ಹೊಡೆದ ಏನು ಹೋಳು ಹೋಗಿತ್ತಲ್ಲ ಅಂತ ತಗೊಳ್ಳೋದಿಲ್ಲ, ದೂರ ಮಾಡೋದು ಅವರೇ ನೋಡ್ಬಿಟ್ರು. ಇಂಥ ಒಂದು ಪರಿಸ್ಥಿತಿ ಒಳಗೆ ಈಗಪ್ಪ 52ನೇ ಒಂದು ಸಮಾವೇಶ, ಇಂಥ ಒಂದು ಸಮಾವೇಶ ಮಾಡುವಾಗ ನಾವು ಕನಿಷ್ಠ 200-300 ಮಂದಿ ಕೂಡಿ ಸಮಾವೇಶ ಮಾಡೋದು ಬದಲಾವಣೆ ಜಗತ್ತಿನ ನಿಯಮ. ಹೀಗೆ ಜಿಗೆ ಕೂಡ ಅದೆಲ್ಲ ನಮ್ಮ ಗತಿಗತ್ತ ಜಗತ್ತಿನ ಕೇಂದ್ರ ಇರ್ತದೆ. ಅಂಥ ಒಂದು ಸಂಪ್ರದಾಯದಲ್ಲಿ ನಾವು ಎಲ್ಲ ತರ್ತಿದ್ದೀವಿ. ನಿತ್ಯ ನಿಯಮ ಧ್ಯಾನ ಉಪಾಸನಕ್ಕೆ ನಾವು ಎಲ್ಲ ಮಹತ್ವ ಕೊಡಬೇಕಂದ್ರೆ ಜೀವನದಲ್ಲಿ ಮಾನವ ಮಹಾಮಾನವ ದೇವರು ಮನುಷ್ಯನಲ್ಲಿ ಬದಲಾವಣೆ ಆಗುವಂಥ ಸಾಮರ್ಥ್ಯ ಐತಿ. ಯಾವುದೇ ಪಶು ಪಕ್ಷಿ ಪ್ರಾಣಿಗಳ ಬದಲಾವಣೆ ಆಗಂಗಿಲ್ಲ. ಈ ಏನು ಪ್ರಾಣಿ ಅಂತ ಮಾನವ ಜನ್ಮದ ಇದಕ್ಕೆ ಏನೆಲ್ಲ ಆಗಲಾರ್ದು ಎಲ್ಲ ಕೆಟ್ಟ ಕೆಲಸ ಮಾಡಿ ಪಾಪ ಕಾರ್ಯಗಳನ್ನು ಮಾಡಿ ಏನಪ್ಪ ಅಂದರೆ ದುಃಖಿ ಆಗಿ ಜನ್ಮವನ್ನು ವ್ಯರ್ಥ ಬರ್ತೈತಿ. ಎಲ್ಲ ಸಂಸ್ಕಾರಗಳನ್ನು ಧರಿಸ್ಕೊಂಡು ಗುರುಗಳ ದರ್ಶನ ಮಾಡ್ಕೊಂಡು ದೇಶ ಮಾಡ್ಕೊಂಡು ದಾನ ಧರ್ಮಾದಿಗಳು ಮಾಡಿ ಏನಪ್ಪ ಅಂದ್ರೆ ಸತ್ಸಂಗಗಳು ಬೆರೆತು ಅಧ್ಯಾತ್ಮದ ಚಿಂತನೆಗಳ ಆಲಿಸಿ ಅದರಂತೆ ಪರಿವರ್ತನೆ ಆಗಿ ಧ್ಯಾನ ಭಕ್ತಿ ಮಾದಿಗಳನ್ನು ಮಾಡಿ ಜೀವನ ಮುಕ್ತ ಆಗ್ತದೆ. ಮನುಷ್ಯನಿಗೆ ಎಲ್ಲರಿಗೂ ಶಕ್ತಿ ಇದೆ, ಪ್ರಾಣಿಗಳಿಗೆ ಶಕ್ತಿ ಒಂದು ಉದಾಹರಣೆ ಸಮಯ ಭಾಳ ಆಗೈತೆ. ಅವ್ರು ಸಾವುಕಾರ ದೊಡ್ಡ ಮನೆ ಕಟ್ಟಿದ್ದ, ಭಾಳ ದೊಡ್ಡ ಮನೆ ಕಟ್ಟಿದ್ದ, ಕೋಟಿಗಟ್ಟಲೆ ಸಂಪತ್ತು ಬೆಳೆಸಿದ್ದ. ಅವ ಒಂದು ನಾಯಿ ಸಾಕಿದ್ದ. ಆ ನಾಯಿ ಏನಪ್ಪ ಅಂತಂದ್ರೆ ಒಂದು ದಿವಸ ಏನಾಗಿತ್ತು, ರಾತ್ರಿ ಮನೆಗೆ ಕಳ್ಳು ಹೊಡೆದು ಮನೆ ಹೊಡೆದು ಆಮ್ಯಾಗ ಅದೇನು ಅವಾಗೇನು ನಾಯಿ ಜೋಡ್ಲಿ ಬಗಲ್ ಹಾಕಿದ್ರು. ಅವನ ಮುಖ್ಯ ಏನು ಸಂಪತ್ತಿರ್ತ ಅದಕ್ಕೆ ಕಣ್ಣು ಹಾಕಿದ್ರು ಅವರು. ಅದು ಹೊರಗಡೆ ಜೋರು ಹೊರಗಾಕಿತ್ತು. ಅವ್ನು ಉಳಿದ ಕೆಟ್ಟಪ್ಪ ಅಂತಂದ್ರೆ ಒಂದು 10-20 ಕೋಟಿ ಆಸ್ತಿ ಉಳಿತು. ಅವಾಗ ಅವ ಏನು ಮಾಡಿದಂದ್ರೆ ಎಲ್ಲ ಎಲ್ಲ ಸಂಗೀತಗಾರ ಅಂತ ಡೋಳು ಆ ಬದಲು ಈ ಬದಲು 3-4 ಬದಲು ಹೇಳ್ತಾವ. ಯಾಕಂದ್ರೆ ಇಷ್ಟು ಸಂಪತ್ತು ಉಳಿಸೈತೆ ನನ್ನ ನಾಯಿ. ಅದಕ್ಕೊಂದು ಪಾಲಿಕೆ ಮಾಡಿಸಿದ.
ಪಾಲಿಕೆಯಾಗಿ ನಾಯಿ ಕೊಡಿಸಿದ, ಮಾಲಿ ಹಾಕಿದ, ಎಲ್ಲ ಸನ್ಮಾನಗಳೆಲ್ಲ ಮಾಡಿದ. ಅದನ್ನು ಕೂಡಿಸಿದ, ಮೆರವಣಿಗೆ ಮಾಡಿದ್ದು. ಮೆರವಣಿಗೆ ಮಾಡ್ತಾ ಒಂದು ಅರ್ಧ ಹಾಗೆ ಹೋಗಿತ್ತು. ಹಂಗ ಭಾಷಾರು ಭಾಷಿದ್ರು, ಪುಣ್ಯಾರು ಕುಣಿದ್ರು, ಬಡವ್ರು ಮಾಡ್ತಾರೆ. ಅದಕ್ಕೆ ನಾಯಿಗೇನು ಒಂದು ಬಂತಪ್ಪ ಅಂದ್ರೆ ಒಂದು ಸ್ವಲ್ಪ ಏನೋ ವಾಸ ಬಂತು. ಎಲ್ಲೋ ಒಂದು ಪ್ರಾಣಿ ಸತ್ತಿತ್ತು, ಅದ್ರ ವಾಸದ ಮುಗಿದು ಬಿಡಿ. ಇಂಥ ವೈಭವ ಬಿಟ್ಟ ಪಾಲಿಕೆ ಅಂತ ಸಿಗದ ಆ ಸಾಕು ಪ್ರಾಣಿ ತಿನ್ನಕ್ಕೆ ಹೋಗಿಬಿಡ್ತ. ಅದರ ಧರ್ಮ ಅದು, ಪ್ರಾಣಿಯ ಧರ್ಮ. ಆಗ ಮನುಷ್ಯನ ಜೀವನದಲ್ಲಿ ಇದಕ್ಕೆ ಬದಲಾವಣೆ ಆಗಬೇಕು. ವಾಲ್ಯಾಕ ಖುಷಿ ಆಗಲ್ಲ. ಆತ್ಮಜ್ಞಾನಿಗಳಾಗಕ್ಕೆ ಕೊಡ್ತೀವಿ, ಸತ್ಸಂಗಿಗಳಾಗಕ್ಕೆ ಕೊಡ್ತೀವಿ, ಮಹಾಪುರುಷರಾಗಕ್ಕೆ ಕೊಡ್ತೀವಿ. ಎಷ್ಟು ಮಂದಿ ಮಹಾಪುರುಷರಾಗಿಲ್ಲ ಜಗತ್ತಿನೊಳಗೆ. ನಾವೆಲ್ಲ ಏನೇನೇನೋ ತಿಳ್ಕೊಂಡಿರ್ಬೋದು. ಅದು ಸಹಿತ ಎಲ್ಲರೂ ಮಹಾತ್ಮನ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಂತ ತಪಸ್ಸೆ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಅದನ್ನ ಒಂದು ಸಂವಿಧಾನ ರಚನೆ ಮಾಡಿ ದೇಶಕ್ಕೆ ಒಂದು ಮಹತ್ವವಾದಂಥ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟಾರಲ್ಲ ಈ ದೇಶ ಜಗತ್ತು ನಡೆಸೋದಾಗಿ. ಅವರು ಮಹಾತ್ಮರನ್ನ ಅದನ್ನು ಎಲ್ಲರೂ ಸ್ವೀಕಾರ ಮಾಡೋಂಗಿಲ್ಲ. ಇದು ಒಳಗೆ ಅಂತರಗಳು ಭಾಳ ಕಲ್ಮಶ ಐತಿ ನಮಗೆ. ಹೊರಗೆ ಮತ್ತೆ ಆಗಿ ಬಂದು ದೊಡ್ಡವ್ರು ಭಾಷಣ ಮಾಡ್ತಾರೆ. ಅಂತರಗದಾಗ ಮತ್ತೆ ಏನಪ್ಪ ಅಂತಂದ್ರೆ ಅವ್ರ ಕೆಳಗ ನಾವು ಮ್ಯಾಲ ಒಂದು ಭಾವನೆಗಳು ಇದು ಜಗತ್ತಿನೊಳಗೆ ಹೋಗಿ ಕಾಣಿಸೋದಾಗಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆ ಸಾಧನೆ ನಾವೆಲ್ಲ ವಿಶೇಷ ಸಂಪ್ರದಾಯ ಕಟ್ಟಿದ್ದೀವಿ, ಆಶ್ರಮ ಮಾಡಿದ್ದೀವಿ. ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಮಾಡಿಪ್ಪ ಅಂದ್ರೆ ಇದರಿಂದ ನಾವು ಸಾಕಷ್ಟು ಬದಲಾವಣೆಗಳನ್ನು ಕಾಣಕ್ಕೆ ಶಕ್ತಿ ಇರೋದನ್ನು ಹೇಳಿ ನಾನು ಎರಡು ಮಾತು.